ಒಂದು ಸಂಸ್ಥಾನ ಈ ಮಟ್ಟಿಗೂ ಕೂಡ ಬೆಳೆಯುತ್ತಾ ಅನ್ನೋ ರೀತಿಯಲ್ಲಿ ಅಚ್ಚರಿಯಾಗುತ್ತೆ. ಇಲ್ಲಿನ ದೈವಿ ಶಕ್ತಿ ಇದೆಯಲ್ಲ, ನಿಜಕ್ಕೂ ಕೂಡ ಅದ್ಭುತ ಅಂತಾನೆ ಹೇಳ್ಬೋದು. ನಿಮ್ಮ ಹತ್ರ ಒಂದು ಕೆಲಸ ಆಗ್ಬೇಕಂತೆ ಕೇಳ್ತವ್ರೆ, ನೀವು ಮಾಡ್ತೀರಾ ಅಂತಾರೆ. ಒಂದು ಮೂರ್ತಿ ಮಾಡಿಸ್ಬೇಕಂತೆ, 18 ಕೈಗಳಿಂದ ಕೂಡಿದಂತೆ ಒಂದು ಮೂರ್ತಿ ಮಾಡಿಸ್ಬೇಕಂತೆ, ನೀವು ಮಾಡಿಸ್ತೀರಾ ಅಂತ ಅಂತಾರೆ. ಆಯ್ತಲ್ವ, 18 ಮೂರ್ತಿದಲ್ಲಿ ಬಂದ್ರೆ ಮಾಡಿಸ್ತೀನಿ ಬಿಡಿ, ನಾನು ಪಂಚಲೋಹದಲ್ಲಿ ಮಾಡಿಸ್ತೀನಿ ಅಂತ ನೀವು ಸಂಕಲ್ಪ ಮಾಡಿ, ಪಕ್ಕ ಅದೇ ಆಗ್ತದೆ. ಆ ಫೈಬರ್ ತೆಗಿತಾ ಇರ್ಬೇಕಾದ್ರೆ ಕೆಳಗಡೆ ಬೀಳಿಸ್ಬಿಡ್ತಾರೆ. ಮೂರ್ತಿನ ಕೆಳಗಡೆ ಬೀಳಿಸ್ತಾರೆ, ಭಿನ್ನ ಆಗ್ತದೆ. ತಿರ್ಗಿ ಅದ ಕೂರಿಸ್ಬೇಕಾದ್ರೆ ಎಷ್ಟು ಸಾಹಸ ಪಟ್ಟಿವ್ನಿ ಅಂದರೆ ಆ ದೇವಿ ಗೊತ್ತು. ಕತ್ತ ಕೂರಿಸ್ಬಿಟ್ಟು ಕರೆಕ್ಟಾಗಿ ದಾರ ಹಿಡ್ಕೊಂಡು ಎದೆ ಭಾಗಕ್ಕೂ ಇಲ್ಗೂ ಮೂಗು ದಾರ ಹಿಡ್ಕೊಂಡು ಬಿಟ್ಬಿಟ್ಟು ಬಂದರೆ ಸುತ್ತ ವೆಲ್ಡಿಂಗ್ ಮಾಡ್ಕೊ ಬರೋರು ಕರೆಕ್ಟಾಗಿ ಮುರ್ಕೊಬಿಡೋದು. ಹಿಂಗೆ ಮೂಳೆ ಇಲ್ಲದ ನಾಲಿಗೆ ಏನು ಬೇಕಾದ್ರು ಮಾತಾಡ್ತಾರೆ ಅಂತ ಫೈಬರ್ದು ಅಂತಾರೆ. ಚೆಕ್ ಮಾಡ್ತಾರೆ, ಹೋಗಿ ಫೈಬರ್ಗೆ ಪೇಂಟ್ ಹೊಡೆದ್ಬಿಟ್ಟು ಇಳಿಸ್ಬಿಡೋರಿ ಅಂತಾರೆ. ಸಿಮೆಂಟ್ ಮಾಡ್ಬಿಟ್ಟು ಗೋಲ್ಡ್ ಪೇಂಟ್ ಹೊಡೆದ್ಬಿಟ್ಟವ್ರಿ ಅಂತಂತಾರೆ. ಹಾಯ್, ಹಲೋ, ನಮಸ್ಕಾರ. ವಿಶೇಷ ನನ್ನೂರು ಮೈಸೂರು ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ನಿಮ್ಮ ಸುರೇಶ. ಇಷ್ಟು ದಿನ ಬೇರೆ ರೀತಿಯಾದಂಥ ಒಂದು ಪಾಡ್ಕಾಸ್ಟ್ಗಳನ್ನ ನೋಡ್ತಿದ್ವಿ. ಆದರೆ ಇವತ್ತು ಒಂದು ಧಾರ್ಮಿಕ ಕ್ಷೇತ್ರ, ಒಂದು ಸಂಸ್ಥಾನ ಈ ಮಟ್ಟಿಗೂ ಕೂಡ ಬೆಳೆಯುತ್ತಾ ಅನ್ನೋ ರೀತಿಯಲ್ಲಿ ಅಚ್ಚರಿಯಾಗುತ್ತೆ. ಯಾಕಂದರೆ ಆ ಸಂಸ್ಥಾನ ಮೊದಲಿದ್ದದಕ್ಕೂ ಈಗಿರೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಮಾತ್ರ ಅಲ್ಲ, ಇಲ್ಲಿನ ದೈವಿ ಶಕ್ತಿ ಇದೆಯಲ್ಲ, ನಿಜಕ್ಕೂ ಕೂಡ ಅದ್ಭುತ ಅಂತಲೇ ಹೇಳ್ಬೋದು. ಹಾಗಿದ್ರೆ ಆ ಶಕ್ತಿಯಾಗಿರುವಂಥ ಆ ಕ್ಷೇತ್ರ ಆದರೂ ಯಾವುದು ಅಂತಂದ್ರೆ ಅದೇ ಶ್ರೀ ಕ್ಷೇತ್ರ ಗೌಡಗೆರೆ ಚಾಮುಂಡೇಶ್ವರಿ ಕ್ಷೇತ್ರ. ಇವತ್ತಿನ ಆ ಕ್ಷೇತ್ರದ ಧರ್ಮದರ್ಶಿಗಳು ನನ್ನ ಜೊತೆ ಇದ್ದಾರೆ. ಅವರೊಟ್ಟಿಗೆ ಇವತ್ತಿನ ಒಂದು ವಿಶೇಷವಾದಂಥ ಒಂದು ಪಾಡ್ಕಾಸ್ಟನ್ನು ಮಾಡ್ತಾ ಇದ್ದೀನಿ. ಅವರಿಗೆ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಗೆ ಗುರುಗಳೇ, ಒಂದು ಸಂಸ್ಥಾನ ತುಂಬ ಚಿಕ್ಕದಾಗಿರುತ್ತೆ. ಆ ಸಂಸ್ಥಾನ ಇವತ್ತು ಇಡೀ ವಿಶ್ವಕ್ಕೆ ಒಂದು ರೀತಿಯಲ್ಲಿ ಈ ಸಂಸ್ಥಾನ ಹೀಗಾಗಿದೆಯಾ, ಇವತ್ತು 1 ವರ್ಷದ ಹಿಂದೆ ಬಂದವ್ರಿಗೂ ಇವತ್ತು ಬರ್ತಿರೋರ್ಗೂ ತುಂಬ ವ್ಯತ್ಯಾಸ ಆಗ್ತಿದೆ. ನಾನು ಇವತ್ತು ಬಂದಿದ್ದೆ ಹಿಂಗಾಗ್ತಾ ಇಲ್ಲ. ನಾನು ಹೇಳ್ತಾ ಇದ್ರೆ ಅತಿಶಯೋಕ್ತಿ ಅಲ್ಲ, ಬಟ್ ನಾನು ಹೇಳ್ತಾ ಇದ್ರೆ ನನ್ನ ರೋಮಗಳು ನೀವು ನೋಡ್ಬೋದು. ಆ್ಯಕ್ಚುಲಿ ಅಷ್ಟು ಅದ್ಭುತವಾದಂಥ ಒಂದು ಕ್ಷೇತ್ರ ಇವಾಗಲೇ ಕಟ್ಟಿರುವಂಥದ್ದು. ಸೊ ಹೇಗೆ ಸಾಧ್ಯ ಆಯಿತು ಗುರುಗಳೇ ಇದು? ಮೊದಲು ಒಂದೇನಪ್ಪ ಅಂದರೆ ದೇವಿ ಇಚ್ಛೆ, ದೇವಿಯ ಒಂದು ಶಕ್ತಿ, ದೇವಿಯ ಒಂದು ಮಹಿಮೆ, ಅದ್ರ ಜೊತೆಯಲ್ಲಿ ಭಕ್ತಾದಿಗಳ ಸಹಕಾರ, ಅದ್ರ ಜೊತೆಗೆ ಕಾಣದ ಕೈಗಳು ಅಂದರೆ ಮುಂದೆ ತೋರಿಸ್ಕೊಳ್ಳೋದಂಥ ರೀತಿಯಲ್ಲಿ ಹಿಂದೆ ಆ ದೇವಿಯ ಒಂದು ಶಕ್ತಿ, ದೇವಿಯ ಒಂದು ಆಶೀರ್ವಾದ ಆದಮೇಲೆ ಅವ್ರು ಮಾಡುವಂಥ ಒಂದು ಸೇವೆಗಳು, ಅಂಥವರಿಂದ ಈ ಕ್ಷೇತ್ರ ಇಷ್ಟು ಮಟ್ಟದಲ್ಲಿ ಬೆಳೀಲಿಕ್ಕೆ ಕಾರಣ ಆಗಿರೋಂಥದ್ದು. ಅನ್ಕೊಂಡಿದ್ರೆ ಗುರುಗಳೇ ಒಂದು ಕ್ಷೇತ್ರ ಈ ಮಟ್ಟಿಗೆ ಆಗತ್ತೆ, ಅಥವಾ ಒಂದೇನಾದರೂ ಒಂದು ದಾರಿ ಮಾಡ್ಕೊಂಡಿದ್ರೆ ಹಿಂಗೆ ಹೋಗ್ಬೇಕು ನನ್ನ ಕ್ಷೇತ್ರ, ಆ ಕ್ಷೇತ್ರದಲ್ಲಿ ಹಿಂಗಿರಬೇಕು ಅಂತ ಏನಾದರೂ ಒಂದು ಇರುತ್ತೆ, ಒಂದು ರೂಪುರೇಷೆಗಳನ್ನ ಮಾಡ್ಕೊಂಡಿರ್ತಾರೆ. ಆ ಥರ ಏನಾದ್ರು ಮಾಡ್ಕೊಂಡಿದ್ರೆ ಹಿಂದೆ ಏನಾದರೂ? ನನ್ನ ಜೀವನದಲ್ಲೂ ನಾನು ಈ ಥರ ಅಂತ ಅಂದ್ಕೊಂಡಿರಲಿಲ್ಲ. ಆದರೆ ಒಂದು ಉದ್ದೇಶ ಏನಿತ್ತು ಅಂತಂದರೆ, ಒಂದು ಧಾರ್ಮಿಕ ಕ್ಷೇತ್ರವಾಗಿ ನನ್ನ ಕಡೆಯಿಂದ ಧಾರ್ಮಿಕ ಕ್ಷೇತ್ರಕ್ಕೆ ಬಂದೀನಿ. ನನ್ನ ಕಡೆಯಿಂದ ಈ ಧಾರ್ಮಿಕ ಕ್ಷೇತ್ರದಿಂದ ಒಂದೇನಾದ್ರು ಒಂದು ಸೇವೆ ಮಾಡ್ಬೋದೇನೋ, ಮಾಡಬೇಕು ಅಂತ ಒಂದು ಮನಸ್ಸಲ್ಲಿತ್ತು ಅಷ್ಟೇ. ಆದರೆ ಈ ಮಟ್ಟದಲ್ಲಿ ಈ ಕ್ಷೇತ್ರ ಇಷ್ಟು ಪ್ರಬದ್ಧಮಾನಲ್ಲಿ ಬೆಳಕು ಹೋಗ್ತದೆ ಅಂತ ನಾನು ಜೀವನದ ಕನಸು ಮನಸ್ಸಲ್ಲೂ ನಾನು ಅಂದ್ಕೊಂಡಿರಲಿಲ್ಲ. ಒಳ್ಳೆ ತುಂಬ ಜನಕ್ಕೆ ಒಂದು ರೀತಿಯಲ್ಲಿ ಆಶ್ಚರ್ಯ ಆಗುತ್ತೆ. ಒಂದು ಕ್ಷೇತ್ರದ ಧರ್ಮದರ್ಶಿಗಳು, ಅಲ್ಲಿನ ಗುರುಗಳ ಒಂದು ಸ್ಥಾನದಲ್ಲಿ ನಿಂತ್ಕೋತೀರಿ, ಜೊತೆಗೆ ಒಂದು ಸಿದ್ಧಿಯನ್ನು ಪಡ್ಕೊಳ್ಳೋದಕ್ಕೆ ಒಂದು ತಪಸ್ಸನ್ನು ಕೂಡ ಮಾಡ್ತೀವಿ. ತುಂಬ ಜನಕ್ಕೆ ಈ ವಿಚಾರಗಳು ಗೊತ್ತೇ ಇಲ್ಲ, ಹೇಗೆ ಒಂದು ಕ್ಷೇತ್ರವನ್ನು ಬೆಳೆಸ್ತಾರೆ, ಹೇಗೆ ಅವರು ಗುರುಗಳಾಗ್ತಾರೆ ಅಂತೇಳಿ. ಬಟ್ ಆ ಸಿದ್ಧಿಯನ್ನು ಪಡ್ಕೊಳ್ಳೋದಕ್ಕೆ ಯಾವಾಗ ಶುರು ಮಾಡ್ತೀರಿ, ಯಾವಾಗ ಆ ಸಿದ್ಧಿ ನಿಮಗೆ ಪ್ರಾಪ್ತಿ ಆಗುತ್ತೆ ಗುರುಗಳೇ? ನಾನು ಧಾರ್ಮಿಕ ಕ್ಷೇತ್ರಕ್ಕೆ ಬಂದು 2002-2003ನೇ ಸಾಲಿನಲ್ಲೇ ನಾನು ಧಾರ್ಮಿಕ ಕ್ಷೇತ್ರಕ್ಕೆ ನಾನು ಪಾದಾರ್ಪಣೆ ಮಾಡ್ತೀನಿ. ಆ ಪಾದಾರ್ಪಣೆ ಮಾಡಿದಂಥ ಒಂದು ಸಂದರ್ಭದಲ್ಲಿ 2007-08ವರೆಗೂ ಒಂದು ಧಾರ್ಮಿಕ ಕ್ಷೇತ್ರವನ್ನು ಯಥಾ ಪ್ರಕಾರ ಒಂದು ಹೋಗ್ತಾ ಇರ್ತೀನಿ. 2011ನೇ ಇಸ್ವಿಯಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ ಏನೆಲ್ಲ ಸಾಧನೆ ಮಾಡಬೇಕು ಅನ್ನೋದ ಒಂದು ಮನಸ್ಥಿತಿಗೆ ಅಘೋರಿಗಳ ಮುಖಾಂತರ ತಿಳ್ಕೊತೀನಿ. ಎಷ್ಟೋ ಜನಕ್ಕೆ ಎಷ್ಟೋ ಸತ್ಯಗಳು ಗೊತ್ತಿಲ್ಲ. ಮುಂದೆ ನೋಡಿರೋದು ಮಾತ್ರ ಹೇಳ್ತಾರೆ, ಹಿಂದೆ ನಡೆದಿರೋದು ಯಾರಿಗೂ ಗೊತ್ತಿರೋದು. ಆಮೇಲೆ ಎಷ್ಟೋ ಜನ ನಂಬೋದು ಇಲ್ಲ. ಆ ಅಘೋರಿಗಳು ಹೇಳಿದಂಥ ಒಂದು ಸಂದರ್ಭದಲ್ಲಿ ನನ್ನ ಧಾರ್ಮಿಕ ಕ್ಷೇತ್ರದಲ್ಲಿ ಸಾಧನೆ ಮತ್ತು ಗುರಿಯ ಇಡಲಿಕ್ಕೆ ಆಮೇಲೆ ಶುರು ಮಾಡ್ತೀನಿ 2011ರಲ್ಲಿ. ಅವಾಗೇನು ಮಾಡ್ತೀನಿ, 48 ದಿನ ಜಪ ಮಾಡಲಿಕ್ಕೆ ಕೋರ್ತೀನಿ. ಅದಾದಮೇಲೆ ಈ ಕ್ಷೇತ್ರ ಮತ್ತೊಂದು ಮೈಲುಗಲ್ಲಾಗಿ ಉತ್ತುಂಗಕ್ಕೆ ಏರಲಿಕ್ಕೆ ಪ್ರಾರಂಭವಾಗ್ತದೆ. ಒಂದೊಂದೇ ಬೆಳವಣಿಗೆ ಆಗ್ತಾ ಇರ್ತದೆ. ಆದರೆ ಆ ಅಘೋರಿಗಳಿಗೂ ಈ ಕ್ಷೇತ್ರಕ್ಕೆ ತುಂಬ 2018ನೇ ಇಸ್ವಿಯಿಂದ ಪ್ರಾರಂಭ ಆಗ್ತದೆ.
ನಂಟು ಅಗೋರಿಗಳಿಗೂ ಈ ಕ್ಷೇತ್ರಕ್ಕೂ 2011ರಲ್ಲಿ ನನಗೆ ಆದೇಶ ಮಾಡಿರ್ತಾರೆ. 2018ರಿಂದ ಪ್ರಾರಂಭ ಮಾಡ್ತಾರೆ. ಅದು ಒಂದೊಂದೇ ಮೆಟ್ಲು ಮೈಲುಗಲ್ಲಾಗಿ ಇವತ್ತು ಈ ಮಟ್ಟಕ್ಕೆ ಬರಲಿಕ್ಕೆ ಸಾಧ್ಯತೆ ಆಗಿರ್ತದೆ. ಗುರುಗಳೇ, ಅಗೋರಿಗಳು ಒಂದು ಮಾತನ್ನು ನಿಮ್ಗೆ ಹೇಳ್ತಾರೆ, ಸ್ವಪ್ನದಲ್ಲಿ ಅಂದರೆ ನಿಮ್ಮ ಕನಸಿನಲ್ಲಿ ಆ ತಾಯಿ ಒಂದು ರೀತಿಯಲ್ಲಿ ಒಂದು ರೂಪದಲ್ಲಿ ಬಂದು ನಿಮ್ಗೊಂದು ಹೇಳ್ತಾರೆ ಈ ರೀತಿಯಾಗಿ ಮಾಡಬೇಕು ಅಂತೇಳಿ. ಬಟ್ ನಿಮ್ಗದು ಒಂದು ರೀತಿಯಲ್ಲಿ ಪ್ರಶ್ನೆಯಾಗಿ ಉಳ್ಕೊಳ್ಳುತ್ತೆ. ಅದಾದ ನಂತರದಲ್ಲಿ ಈ ಕ್ಷೇತ್ರ ಜೊತೆಗೆ ಸೌಮ್ಯ ರೂಪಿಣಿಯಾಗಿ 10 ಇರುವಂಥ 18 ಭುಜಗಳಿರುವಂಥ ಅಮ್ಮನವ್ರನ್ನ ಪ್ರತಿಷ್ಠಾಪನೆ ಇದೇ ರೀತಿಯಲ್ಲಿ ಮಾಡಬೇಕು ಅಂತ ನಿಮಗೆ ಆಗತ್ತೆ. ಸೊ ಅದು ಯಾವಾಗ ಅದು ಪ್ರಾರಂಭ ಆಗುತ್ತೆ? ಜೊತೆಗೆ ಅದಕ್ಕೋಸ್ಕರ ಅಂತಾನೆ ಏನಾದರೂ ನೀವು ಹಿಮಾಲಯಕ್ಕೆ ಈ ಥರ ಹೋಗುವಂಥದ್ದು? ಇಲ್ಲ, ನಾನು 2002-3ರಲ್ಲಿ ನಾನು ಏನು ಧಾರ್ಮಿಕ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡ್ತೀನೋ, ಆ ಪಾದಾರ್ಪಣೆ ಮಾಡಿದಂಥ ಒಂದು ಸಂದರ್ಭದಲ್ಲಿ ನಾನು ಧಾರ್ಮಿಕ ಕ್ಷೇತ್ರದಲ್ಲಿ ಅಷ್ಟು ಏನೋ ಒಂದು ಪೂಜೆ ಪುರಸ್ಕಾರ ಅನ್ನೋದು ವ್ಯವಸ್ಥೆ ನಾನು ಇರ್ತೀನಿ. ಅಲ್ಲಿಂದ ಹಿಂದೆ ನನಗೆ ಧಾರ್ಮಿಕ ಕ್ಷೇತ್ರದಲ್ಲಿ ಅಷ್ಟು ಇದಿರಲ್ಲ, ಒಲವಿರಲ್ಲ. 2-3 ಆದಮೇಲೆ ಅನಂತರಕ್ಕೆ ನನಗೆ ಒಲವು ಬರಲಿಕ್ಕೆ ಶುರುವಾಗ್ತದೆ. 2007, 8, 9 ಮೇಲೆ ಇನ್ನೂ ಸ್ವಲ್ಪ ಜಾಸ್ತಿ ಆಗ್ತದೆ ಧಾರ್ಮಿಕ ಕ್ಷೇತ್ರಕ್ಕೆ. 2011ರಲ್ಲಿ ಒಂದು ಮಿರಾಕಲ್ ನಡೀತದೆ. ಏನಪ್ಪ ಅಂದರೆ, ಒಬ್ಬ ವ್ಯಕ್ತಿ ನನ್ನ ಡೆಲ್ಲಿ ಕರ್ಕೋಲಿಕ್ಕೆ ಹೇಳ್ತಾರೆ. ನನಗೆ ಹೋಗಲಿಕ್ಕೆ ಇಷ್ಟ ಇಲ್ಲ, ಯಾಕಂದರೆ ನಾನು ಬೆಂಗಳೂರು ಬಿಟ್ಟರೆ ಹೊರಗಡೆ ಹೋಗಿದಂಥ ವ್ಯಕ್ತಿ ಅಲ್ಲ. ಯಾಕೆಂದರೆ ನಂದು SSLCಲಿ ಪರಿಪೂರ್ಣವಾಗಿ ಮುಗಿಸಿರುವಂಥ ವ್ಯಕ್ತಿನೂ ನಾನಲ್ಲ. ಯಾಕೆಂದರೆ SSLC ಮುಗ್ದದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡುವಂಥ ವ್ಯಕ್ತಿನಿಲ್ಲ. ಇದು ನೈಜ ಘಟನೆಗಳು. ನನಗೆ ಅವರ ವ್ಯಕ್ತಿ ಹೇಳಿದಂಥ ಸಂದರ್ಭದಲ್ಲಿ ನನಗೇನಾಗ್ತದೆ ಅಂದರೆ, ಬನ್ನಿ ನಾನು ಹೋಗ್ತೀನಿ ಅಂತಾರೆ. ಹೋಗ್ತಾರೆ. ನಾನು ಪ್ರಥಮವಾಗಿ ಬೆಂಗಳೂರು ಬಿಟ್ಟು ಬೇರೆ ರಾಜ್ಯಕ್ಕೆ ಹೋಗಿರಲಿಲ್ಲ. ಆದರೆ ಅವತ್ತು ಪ್ರಥಮವಾಗಿ ಹೋಗಲಿಕ್ಕೆ ಸಾಧ್ಯತೆ ಆಗ್ತದೆ. ಫ್ಲೈಟ್ ಮುಖಾಂತರ ಹೋಗ್ತೀನಿ. ನನ್ನ ಜೀವನದಲ್ಲಿ ಮೊದಲನೇ ಮರೆಯಲಿಕ್ಕಾಗದಂಥ ಒಂದು ಸುದಿನ. ಆಗ ಅಲ್ಲಿಂದ ಕರ್ಕೋಗಿ ಡೆಲ್ಲಿಲಿ ನಾನು ವಾಸ್ತವ ಮಾಡಿರ್ತೀನಿ. ಡೆಲ್ಲಿಲಿ ಮುಗಿಸ್ಕೊಂಡು ಅದಾದಮೇಲೆ ಬನ್ನಿ ನಾನು ಇದಕ್ಕೆ ಹೋಗ್ತೀನಿ, ಕೇದಾರ್ನಾಥ್ ಹೋಗ್ತೀನಿ ಅಂತಾರೆ. ಕೇದಾರ್ನಾಥ್ ಹೋಗ್ತಾರೆ. ಕಾಲ್ನಡಿಗೆಯಲ್ಲಿ ನಾನು ಹೋಗ್ತೀನಿ. ಕಾಲ್ನಡಿಗೆ ನಡ್ಕೋದಾಗ ಅಲ್ಲಿ ಒಬ್ಬರು ಅಗೋರಿಗಳನ್ನ ಭೇಟಿ ಮಾಡಿಸ್ತಾರೆ. ಕೇದಾರ್ನಾಥಲ್ಲಿ ಅಗೋರಿಗಳನ್ನ ಭೇಟಿ ಮಾಡಿಸ್ತಾರೆ. ಅಗೋರಿಗಳು ಹೇಳ್ತಾರೆ, ನನಗೆ ಹಿಂದಿನೂ ಬರಲ್ತು. ಇವತ್ತು ನನಗೆ ಕನ್ನಡ ಬಿಟ್ಟರೆ ಬೇರೆ ಯಾವುದು ಭಾಷೆಗಳು ನನಗೆ ಬರಲ್ಲ. ಆಗ ಹಿಂದಿನೂ ಬರೆದಿದ್ದಂಥ ಒಂದು ಸಂದರ್ಭದಲ್ಲಿ ಆ ವ್ಯಕ್ತಿನೇ ನನಗೆ ಹೇಳ್ತಾರೆ, ಕನ್ನಡಕ್ಕೆ ಅನುವಾದ ಮಾಡಿ ಹೇಳ್ತಾರೆ, ಹಿಂಗೆ ನಿಮ್ಮ ಹತ್ರ ಒಂದು ಕೆಲಸ ಆಗಬೇಕಂತೆ ಕೇಳ್ತವ್ರೆ, ನೀವು ಮಾಡ್ತೀರಾ ಅಂತಾರೆ. ಆಯಿತು, ನಾನು ಮಾಡ್ತೀನಿ ಬಿಡಿ ಅಂತ ಅಂತೀನಿ. ಏನು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ನೀವು ಒಂದು ಮೂರ್ತಿ ಮಾಡಿಸ್ಬೇಕಂತೆ, 18 ಕೈಗಳಿಂದ ಕೂಡಿದಂಥ ಒಂದು ಮೂರ್ತಿ ಮಾಡಿಸ್ಬೇಕಂತೆ, ನೀವು ಮಾಡಿಸ್ತೀರಾ ಅಂತ ಅಂತಾರೆ. ಆಯ್ತಲ್ವ, 18 ಮೂರ್ತಿದಲ್ಲಿ ನಾನು ಮಾಡಿಸ್ತೀನಿ ಬಿಡಿ ಅಂತ ಹೇಳ್ತೀನಿ. ನನಗದೇನು ಒಂಥರ ಈಜಿ ಥರ ಹೇಳ್ಬಿಡ್ತೀನಿ. ಅವಾಗ ಏನವ್ರು ಹೇಳಿದಂತೆಲ್ಲ ನನ್ನ ಹುಮ್ಮಸ್ಸಿಂದ ಹೇಳ್ತೀನೋ, ಇಲ್ಲ ಅವ್ರು ಹೇಳಿದ ಒಂದು ಆಶೀರ್ವಾದನೋ ಗೊತ್ತಿಲ್ಲ, ಇಲ್ಲ ಅಲ್ಲಿ ಕೇದಾರ್ನಾಥ್ನ ಒಂದು ಜಾಗದ ಒಂದು ಮಹಿಮೆನೇ ಗೊತ್ತಿರಲ್ತು. ನಾನು ಆಯಿತು ಅಂತ ಯಾವುದಕ್ಕೂ ಇಲ್ಲದಲ್ಲ, ಆಯಿತು ಅಂತ ಅಂದ್ಬಿಡ್ತೀನಿ. ಆದಾಗ ಸರಿ ಅಂತಂತಾರೆ. ಆವಾಗ ಒಂದು ಮಾತಂದು ಹೇಳ್ತಾರೆ, ಯಾವುದೇ ಕಾರಣಕ್ಕೂ ಮುಂದೊಂದು ದಿನ ಆ ಕ್ಷೇತ್ರ ಅಲ್ಲಿ ತಿಂದು ಬಿಟ್ಟಂಥ ಅನ್ನ ನೂರಾರು ಪ್ರಾಣಿ ಪಕ್ಷಿಗಳಿಗೆ ಆಹಾರ ಆಗ್ತದೆ ಅಂತ ಒಂದು ಒಟ್ಟಾಗಿ ಹೇಳಿರ್ತಾರೆ ಹಿಂದಿಲಿ. ಸರಿ, ನನಗೆ ಅದು ಗೊತ್ತಾಗಲ್ತು. ನಾನು ಮತ್ತೆ ಬರ್ತೀನಿ. 2011 ಮುಗೀತದೆ. 2011 ಅಲ್ಲಿಂದ ಬಂದಮೇಲೆ 48 ದಿನ ಜಪ ಮಾಡ್ತೀನಿ. ಅದು ಮುಗ್ದಾದ್ಮೇಲೆ 2013ರಲ್ಲಿ ಪ್ರಾರಂಭ ಮಾಡ್ತೀವಿ ನಾವು ಈ ಮೂರ್ತಿ ಮಾಡಿಸ್ಲಿಕ್ಕೆ ಅಂತ. ಕಲ್ಲಲ್ಲಿ ಮಾಡ್ಸೋಕ್ಕೆ ಅಂತ ಪ್ರಯತ್ನ ಪಡ್ತೀವಿ. ಕಲ್ಲು ಹುಡುಕ್ತೀವಿ. ಕಲ್ಲಲ್ಲಿ ಹುಡುಕ್ದಾಗ ಕಲ್ಲು ನಮಗೆ ಸಿಕ್ಕಲ್ಲ. ಕೊನೆಗೆ ಕಲ್ಲು ಸಿಗ್ತದೆ. ನಂದಿ ಬೆಟ್ಟದಿಂದ ಆಚೆ ನನಗೆ ಕಲ್ಲು ಸಿಗ್ತದೆ. ಆ ಕಲ್ಲು ಸಿಕ್ಕಿದಾಗ ಆ ಕಲ್ಲಲ್ಲಿ ನನಗೆ ಮತ್ತೆ ಭಿನ್ನ ಆಗ್ತದೆ ಕಲ್ಲು. ನಾವು ತುಂಬ ಕಳ್ಕೊತೀವಿ. 2018ರಲ್ಲಿ ಈ ಅಗೋರಿಗಳು ಬಂದಂಥ ಒಂದು ಸಂದರ್ಭದಲ್ಲಿ ನಾವು ಯಾರನ್ನೂ ಕರೆದಿರಲ್ಲ. ಅಗೋರಿಗಳ ನಾವು ಅವರೇ ಬಂದು ನನ್ನ ಕೇಳ್ತಾರೆ. ನನಗೆ ಅವತ್ತು ನನಗೆ ಹಿಂದಿ ಬರಲ್ತು. ಅವಾಗ ಒಂದು ಹೇಳ್ತಾರೆ, ಯಾವುದು ಭೀಮ್ ಅಮಾವಾಸ್ಯೆಯಲ್ಲಿ ಬಂದು ಕೇಳ್ತಾರೆ, ಏನಂತ, ನೀವು ಇನ್ನೂ ಯಾಕೆ ಮಾಡಿ, ಅಷ್ಟೊರ್ಗೆ ಅಲ್ಲೇ ಬಂದು ನಾವು ಬ್ಲೂ ಪ್ರಿಂಟ್ ಥರ ಒಂದು ಮೂರ್ತಿ ಮಾಡಿ ನಿಲ್ಲಿಸಿರ್ತೀವಿ, ಒಂದು 7 ಅಡಿದ. ಆಗ ಅವ್ರಿಗೆ ಬಂದು ಕೇಳ್ತಾರೆ, ಯಾಕೆ ಇನ್ನೂ ಮಾಡಲಿಲ್ಲ ಅಂತಾರೆ. ಈ ಥರ ಮಾಡೋಕ್ಕಾಗ್ತಾರೆ ಅಂತ ಅವ್ರು ಒಂದು ಮಾತು ಹೇಳ್ತಾರೆ, ನೀವೊಂದು ಸಂಕಲ್ಪ ಮಾಡಿ ಅಂತಾರೆ. ಏನು ಸಂಕಲ್ಪ ಅಂದಾಗ ನನಗೆ ಅದು ಏನಪ್ಪ ಹೆಂಗೆ ಅದು ಗೊತ್ತಾಯಿತು ಅಂದಾಗ ಅವ್ರು ಹಿಂದಿಲಿ ಹೇಳ್ತಿರ್ತಾರೆ. ನಮ್ಮವರೊಬ್ಬರು ಕನ್ನಡಕ್ಕೆ ಅನುವಾದ ಮಾಡಿ ನನಗೆ ಹೇಳ್ತಾ ಇರ್ತಾರೆ ಅವತ್ತುವೆ. ಏನು ಸಂಕಲ್ಪ ಅಂತಾರೆ, ನಾನು ಪಂಚಲೋಹದಲ್ಲಿ ಮಾಡಿಸ್ತೀನಿ ಅಂತ ನೀವು ಸಂಕಲ್ಪ ಮಾಡಿ, ಪಕ್ಕ ಅದೇ ಆಗ್ತದೆ ಅಂತಾರೆ. ನಮ್ಮಲ್ಲಿದ್ದವನು ಯಾರೋ ಒಬ್ಬ ಅಂತಾನೆ, ಪಂಚಲೋಹದಲ್ಲಿ ಯಾಕೆ ಮಾಡಿಸ್ಬೇಕು ಅಂತ ಹಿಂದಿಲಿ ಮತ್ತೆ ಅವ್ರಿಗೆ ರಿಟರ್ನ್ ಕ್ವಶನ್ ಆಗ್ತಾನೆ. ಆಗ ಅವ್ರೇನು ಹೇಳ್ತಾರೆ ಅಂದರೆ, ನಮ್ಮಲ್ಲಿ ಈ ಪ್ರಕೃತಿಯ ಒಂದು ಸೊಬಗು ನಾವೆಲ್ಲ ಬದುಕ್ತಾವೆ ಅಂದರೆ ಪಂಚಭೂತಗಳು ಮುಖ್ಯ.
ಪಂಚಭೂತಗಳಲ್ಲಿ ಒಂದು ಕೆಲಸ ಕಾರ್ಯನಿರ್ವಹಿಸ್ತಾ ಹೋದರೆ ಈ ಪ್ರಕೃತಿ ಯಾವುದೂ ಇರಲ್ಲ, ಸರ್ವನಾಶ ಆಗ್ತದೆ. ಕರೆಕ್ಟ್. ಈ ಪ್ರಕೃತಿ ಒಳಗಡೆ ಬದುಕ್ತಾ ಇರೋ ಒಬ್ಬ ವ್ಯಕ್ತಿ ಯಾರು ಪಂಚೇಂದ್ರಿಯಗಳನ್ನು ಹೊತ್ಕೊಂಡು ಬದುಕ್ತಾರೆ ಈ ಮನುಷ್ಯ. ಅದರಲ್ಲಿ ಒಂದು ಅವನಿಗೆ ಪಂಚೇಂದ್ರ ಒಂದಿಲ್ಲ ಅಂತಂದರೆ ಅವನ ಅಂಗವಿಕಲ ಅಂತ ನಾವು ಗುರುತು ಮಾಡ್ತಿದ್ದೀರಿ ನೀವು. ಅಂಥ ವ್ಯಕ್ತಿಗೆ ಪಂಚಲೋಹಗಳಿಂದ ಮಾಡಿದಂಥ ಒಂದು ಮೂರ್ತಿ, ಒಂದು ಶಕ್ತಿಯ, ಒಂದು ದೇವತೆಯ ಒಂದು ಆಶೀರ್ವಾದ ಬೇಕಾಗ್ತದೆ. ಮುಂದೊಂದು ದಿನ ಬೆಳಕು ಹೋಗ್ತದೆ ಇದು ಅಂತ 2018ರಲ್ಲಿ ನನಗೆ ಕುಂತ್ಕೊಂಡು ಮಾತಾಡ್ತಾರೆ. ಆಗ ಅವರು ಕಂಠದ ಚಿಪ್ಪಲ್ಲಿ ಟೀ ಕುಡಿತಾ ಇರ್ತಾರೆ. ನಾವೇನು ಕಂಠ ಚಿಪ್ಪು ಅಂತಾರಲ್ಲ, ಆ ಕಂಠ ಚಿಪ್ಪಲ್ಲಿ ಟೀ ಕುಡಿತಾ ಇರ್ತಾರೆ. ಹಿಂದೆ ಯಾರೋ ಒಬ್ಬ ಇದನ್ನು ಕಿಂಡಲ್ ಮಾಡ್ತಾನೆ, ಏನಂದರೆ ಕಂಠ ಚಿಪ್ಪಲ್ಲಿ ಟೀ ಕುಡಿತಾನೆ, ಎಲ್ರಿಗೂ ಚಿಪ್ ತೋರ್ಸಕ್ಕೆ ಬಂದಿರ್ಬೋದು ಇಲ್ಲಿ ಇವರು ಅಂತ ಅಂತಾರೆ. ಅಲ್ಲಿದ್ದಾರೆ ಯಾರೋ ಒಬ್ರು ಅಂತಾರೆ, ಅವೆಲ್ಲ ಮಾತಾಡೋಕ್ಕೆ ಹೋಗ್ಬೇಡ ನೀನು, ಅವ್ರದ್ದು ಏನೋ ಹೇಳ್ತಾವ್ರನ್ನ ಕೇಳಿಸ್ಕೊಳ್ಳೋಣ ಅಂತಂತಾರೆ. ನಾನು ಸುಮ್ಮನೆ ಇರ್ತೀನಿ, ಯಾಕಂದರೆ ಒಂದು ಒಳ್ಳೇದು ಅಂದಾಗ ಒಂದು ಕೆಟ್ಟದ್ದು ಇದ್ದೇ ಇರ್ತದೆ, ಸಹಜ ಗುಣ. ಆವಾಗ ಸರಿ ಅಂತ ಅದು ಮುಗೀತದೆ. ಅದು ಮುಗ್ದಾದ್ಮೇಲೆ 2018 ಅವ್ರು ಹೇಳಿದಂಥ ಒಂದು ಆಗಸ್ಟ್ ತಿಂಗಳು ಅನ್ಕೋತೀನಿ, ಆಗಸ್ಟ್ ತಿಂಗಳಲ್ಲಿ ಹೇಳ್ಬಿಟ್ಟು ಹೋಗ್ತಾರೆ. ಸೆಪ್ಟೆಂಬರಲ್ಲಿ ನಾನು ಏನು ಮಾಡ್ತೀನಿ, ಸೆಪ್ಟೆಂಬರಲ್ಲಿ ಅಕ್ಟೋಬರಲ್ಲೋ ಅದು ಮಾತಾಡಲಿಕ್ಕೆ ಕ್ಲೈಮ್ ಮಾಡಲು, ಅಂದರೆ ಮಣ್ಣಿಂದ ನಿರ್ಮಾಣ ಮಾಡುವಂಥದ್ದಕ್ಕೆ ಒಬ್ಬನ್ನ ಕರೆಸಿ ಮಾತಾಡ್ತೀವಿ. ಅವತ್ತೇ ಒಂದು 5 ಲಕ್ಷ ಅಡ್ವಾನ್ಸ್ ಕೊಡ್ತೀವಿ. ನಮ್ಮ ಹತ್ರ ಅವತ್ತು ನಮ್ಮ ಇದ್ದಂಥ ಅಮೌಂಟ್ ಎಷ್ಟು ಅಂದರೆ 1 ಲಕ್ಷ ಚಿಲ್ಲರೆ ನಮ್ಮ ಹತ್ರ ಇತ್ತಷ್ಟೆ. ಅದಾದಮೇಲೆ ತಿರ್ಗಿ ಏನು ಮಾಡ್ತೀವಿ, ಹೋಗ್ತೀವಿ, ಹೆಂಗೋ ಒಂದು ನಡ್ಕೊ ಬರ್ತದೆ. ಅದು 2019ರಲ್ಲಿ ಎಲ್ರಿಗೂ ತಿನ್ನೋದು ಕೋವಿಡ್ MRE ಎಲ್ರಿಗೂ ಆವರಿಸ್ತದೆ. ಅಷ್ಟರೊಳಗೆ ಕ್ಲೈಮ್ ಮಾಡಲಾಗಿ ಫೈಬರ್ ಮಾಡಿ ನಿಲ್ಲಿಸಿರ್ತೀವಿ. ತಿರ್ಗಿ ಮತ್ತೆ ನಾವು ಆ ಫೈಬರ್ನ ಇಂದು ಕೆಲಸ ಉಳಿದಿರ್ತದೆ, ಕೈಗಳು ಮಾಡಬೇಕು, ಕೈಗಳು ಮಾಡಿರಲ್ಲ, ಬರೀ ಬಾಡಿ ಮಾತ್ರ ಸ್ಟ್ರೆಚ್ಚರ್ ಆಗಿರ್ತದೆ, ಕೈಗಳಾಗಿರಲ್ಲ. ಆಮೇಲೆ ಕೈಗಳು ಮಾಡ್ಸೋಕ್ಕೆ ಅಂತ ತಿರ್ಗಿ ಮತ್ತೆ ಯಾರು ಇನ್ನೊಂದು ಟೀಮ್ ಕರೆಸ್ತೀವಿ. ಕ್ಲೈಮ್ ಮಾಡ್ದಾನೆ ಒಬ್ಬರು, ಆಮೇಲೆ ತಿರ್ಗಿ ಕೈಗಳು ಮಾಡ್ದಾನೆ ಮತ್ತೊಬ್ಬ, ಹಂಗಂಗೆ ಮತ್ತೆ ಚೇಂಜ್ ಆಗ್ತದೆ. ಕೊನೆಯಲ್ಲಿ ಫೈಬರ್ ಒಂದು ಹಂತಕ್ಕೆ ಬರ್ತದೆ. ಫೈಬರ್ ಒಂದು ಹಂತಕ್ಕೆ ಬಂದಮೇಲೆ ಕ್ಯಾಸ್ಟಿಂಗ್ ಮಾಡಿಸ್ಬೇಕು ಅಂತ ಮತ್ತೆ ಪ್ರಾರಂಭ ಮಾಡ್ತೀವಿ. ಆ ಫೈಬರ್ ತೆಗಿತಾ ಇರಬೇಕಾದ್ರೆ ಕೆಳಗಡೆ ಬೀಳಿಸ್ಬಿಡ್ತಾರೆ. ಮೂರ್ತಿನ ಕೆಳಗಡೆ ಬೀಳಿಸ್ತಾರೆ. ಆ ಫೈಬರ್ ಮೊದಲೇ ಬಿದ್ದು ಭಿನ್ನ ಆಗ್ತದೆ. ತಿರ್ಗಿ ಅದಕ್ಕೆ ಕೂರಿಸ್ಬೇಕಾದ್ರೆ ಎಷ್ಟು ಸಾಹಸ ಪಟ್ಟಿವ್ನಿ ಅಂದರೆ ಆ ದೇವಿ ಗೊತ್ತು, ಅಲ್ಲಿ ಕೆಲಸ ಮಾಡೋಂಥ ವರ್ಕರ್ಸ್ಗಳು ಗೊತ್ತು. ಆದರೆ ಕೊನೆಯಲ್ಲಿ ಏನಾಗ್ತದೆ ಅಂದರೆ ಮತ್ತೊಬ್ಬ ಕೆಲಸ ಕೊಡ್ತೀವಿ, ಅವನು ಸರಿಯಾಗಿ ಕೆಲಸ ಮಾಡಲ್ಲ. ಆಗ ಒಬ್ಬ ವ್ಯಕ್ತಿ ಬರ್ತಾನೆ, ಅವ್ರ ಹತ್ರ ಕೆಲಸ ಮಾಡೋಕ್ಕೆ ಬಂದಿರ್ತಾನೆ. ಅವನ್ನ ನಾನು ಹೇಳ್ತೀನಿ, ನೀನೇ ಕೆಲಸ ಮಾಡ್ತೀನಪ್ಪ ಅಂತೀನಿ, ನಾನು ಮಾಡ್ತೀನಿ, ಆಯಿತು ನನಗೆ ಕೊಡಿ ಕೆಲಸನ, ನನಗೆ ಅವ್ರು ಇಷ್ಟು ಕೊಡ್ತೀರಿ, ನನಗೂ ಅಷ್ಟೇ ಕೊಡಿ, ನೀವೇ ಐಟಮ್ ಮೇಲೆ ಅಂತ ತರಿಸ್ಕೊಡಿ, ನಾನು ಮಾಡ್ತೀನಿ ಅಂತ. ಸರಿಯಪ್ಪ ಆಯ್ತೀನೇ ಮಾಡಪ್ಪ ಅಂತ ಹೇಳ್ತೀವಿ, ಮಾಡೋಕ್ಕೆ ಪ್ರಾರಂಭ ಮಾಡ್ತೇವೆ. ನಮಗೆ ಕೋವಿಡ್ಡು ಹೆಂಗಿರ್ತದೆ ಅಂತ ಗೊತ್ತು. ಆ ಟೈಮಲ್ಲಿ ಆದರೂ ಬಿಡಲ್ಲ. ತಾಯಿ ಆಶೀರ್ವಾದ, ಭಕ್ತಾದಿಗಳ ಸಹಕಾರ, ಹಂಗೋ ಹಿಂಗೋ ನಡ್ಕೋ ಬರ್ತದೆ. ನಾವು ಅಂದ್ಕೊಂಡಿದ್ದು ಒಂದು ಲೆಕ್ಕ, ಅಲ್ಲಾದದ್ದು ಮತ್ತೊಂದು ಲೆಕ್ಕ. ಆದರೆ ಜೀವನದಲ್ಲಿ ನನ್ನ ಮರೆಯೋಕ್ಕಾಗದಂಥ ಸುದಿನಗಳು ಅದು 2020ನೇ ಇಸ್ವಿ ಅಂತದಲ್ಲ, 2020-21 ಅಂದರೆ ಅದು ನಾನು ಸುವರ್ಣಾಕ್ಷರಲ್ಲಿ ಬರೆದಿಡುವಂಥದ್ದು, ಮತ್ತು ನನ್ನ ಸತ್ತಿ ಸಮಾಧಿಯಾಗಿದ್ರೂ ಅದು ಹೆಸರು ಹೇಳುವಂಥ ವರ್ಷಗಳು 2020 ಮತ್ತು 2021. ಯಾಕೆಂದರೆ ಆ ಥರ ನನ್ನ ಪರಿಸ್ಥಿತಿ ಇದ್ದಂಥ ಒಂದು ಸಂದರ್ಭ. ಯಾಕೆಂದರೆ ಆ ಕೆಲಸ ಮಾಡಬೇಕಾದ್ರೆ ಹಗಲು ಇರುಳು ಒಂದೇ ಎಷ್ಟೋ ಜನ ಗೊತ್ತದು, ಹಗಲು ಇರುಳು ಒಂದೇ ಕುಂತಿ ಕೆಲಸ ಮಾಡಿಸಿರೋಂಥದ್ದು. 2021 ಜನವರಿಲೇ 2020 ನವಂಬರ್ ತಿಂಗಳಲ್ಲಿ ನಾನು ಹೇಳ್ತೀನಿ, 2021 ಆಗಸ್ಟು 8ನೇ ತಾರೀಕು ಆಗಸ್ಟ್ 8ನೇ ತಾರೀಕು ನಾವು ಈ ಮೂರ್ತಿ ಓಪನ್ ಮಾಡೋಣ ಅಂತ ಹೇಳ್ತೀವಿ. ಅರ್ಧ ಕೆಲಸ ಆಗಿಲ್ಲ, ಹೆಂಗೆ ಮಾಡಿಸ್ತೀರಿ ಅಂತ ನನ್ನ ಕ್ವಶನ್ ಮಾಡ್ತಾರೆ. ಮಾಡಿಸ್ಕೊಳ್ಳಿದ್ರೆ ದೇವಿ ಮಾಡಿಸ್ತಾಳೆ, ನಂದೇನಿಲ್ಲ ಕೆಲಸ, ಅದು ದೇವಿ ಇಚ್ಛೆ, ನಾವು ಮಾಡೋಕ್ಕೆ ಯಾರು, ಮಾಡಿಸ್ಕೋಬೇಕು ಅಂದ್ರೆ ಮಾಡಿಸ್ಕೊಳ್ಳಿ, ಬೇಡ ಅಂದರೆ ಬಿಟ್ಬಿಡಲಿ ಅಂತ ನಾನು ಮತ್ತೆ ಕ್ವಶನ್ ಹಾಕ್ತೀನಿ. ಆಯಿತು, 2021ಕ್ಕೆ ಕೆಲಸ ಓಪನ್ ಮಾಡಬೇಕು. ಓಪನ್ ಮಾಡಬೇಕಾದ್ರೆ ಏನಾಗ್ತದೆ ಅಂದರೆ ಇನ್ನೊಂದು ವಾರ ಕೆಲಸ ಅದೇ, ಎಲ್ಲ ಕೂರಿಸ್ತೀವಿ, ಕತ್ತ ಕೂರಿಸ್ಬೇಕು, ಕತ್ತು ಕೂರ್ತಾಯಿಲ್ಲ. ಆಗಸ್ಟು 2ನೇ ತಾರೀಕು ಅಂತ ಅನ್ಕೋತೀನಿ. ಆದರೆ ತುಂಬ ಕಷ್ಟಪಡ್ತೀವಿ, ಆ ದೇವಿ ಕಷ್ಟ ಕೊಟ್ಟೆ. 8ನೇ ತಾರೀಕು ಆಲ್ರೆಡಿ ಓಪನಿಂಗ್ ಡೇಟ್ ಫಿಕ್ಸ್ ಆಗೋಯ್ತು. ಕೋವಿಡ್ ಟೈಮ್, 6 ದಿನ ಉಳಿದಿರೋದು, ಕೋವಿಡ್ ಟೈಮು. ಏನು ಮಾಡೋದು ಅಂದ್ಕೊಂಡು ತುಂಬ ಕಷ್ಟಪಡ್ತೀವಿ. ಕಷ್ಟಪಡ್ಬೇಕಾದ್ರೆ ನಾನು ಅವಾಗಲೂ ನನಗೊಂಥರ ದೇವಿಯ ಒಂದು ಶಕ್ತಿನೋ ಮಹಿಮೆನೋ ಆಶೀರ್ವಾದನೋ ಗೊತ್ತಿಲ್ಲ, ಅವಳೊಂದು ಆಶೀರ್ವಾದದಿಂದ ನಡೀತಾ ಇರ್ತದೆ. ಎಲ್ಲರೂ ಆಗ್ತದಂತ ಕ್ವಶನ್ ಮಾಡ್ತಾ ಇರ್ತಾರೆ. ಅದು ನನಗೊಂಥರ ಧೈರ್ಯ ಇರ್ತದೆ ಮನಸ್ಸೊಳಗಡೆ. ಒಂದು ಕಡೆ ಭಯನೂ ಇರ್ತದೆ, ಏನಾಗ್ಬಿಟ್ಟೋದು ಅಂತ. ನೈಟ್ ಆ್ಯಂಡ್ ಡೇ ಕುಂತ್ಕೊಂಡು ಕೆಲಸ ಮಾಡಿಸ್ತೀನಿ. ಕೆಲಸ ಮಾಡಬೇಕಾದ್ರೆ 2021 ಆಗಸ್ಟ್ 8ನೇ ತಾರೀಕು ಭಾನುವಾರ ಭೀಮ್ನ ಅಮಾವಾಸ್ಯೆ ದಿನ
ಆ ತಾಯಿಯ ಲೋಕಾರ್ಪಣೆ ಮಾಡುವಂಥ ಒಂದು ಸುದಿನ ಬರ್ತದೆ. ಆದರೆ ಆ ಲೋಕಾರ್ಪಣೆಗೆ ಯಾವುದೇ ರೀತಿಯಾದಂಥ VIP ಗಳಿರಲ್ಲ, ಗೆಸ್ಟ್ಗಳಿರಲ್ಲ, ಬಂದಂಥ ಭಕ್ತ ಸಮೂಹನೇ ಆ ಲೋಕಾರ್ಪಣೆಗೆ ಅತಿಥಿಗಳ ಆಗಮನವಾಗಿ ಕ್ಷೇತ್ರಕ್ಕೆ ಬರ್ತಾರೆ. ಅಂದಿನಿಂದ ಇಂದಿನವರೆಗೂ ಆ ತಾಯಿಯ ಕ್ಷೇತ್ರದ ಒಂದು ಚಿತ್ರಣನೇ ಬದಲಾವಣೆ ಆಗೋಂಥ ಒಂದು ಸಂದರ್ಭ ಆಗ್ತದೆ. ಆ ಸಂದರ್ಭದಲ್ಲಿ ಹಲವಾರು ಘಟನೆಗಳು ನಡೀತವೆ. ಏನು ನಡೀತದೆ ಅಂತಂದರೆ, ಇದು ಪೈಪ್ ಬರೆದು ಮಾಡವ್ರೆ, ಸಿಮೆಂಟನ್ನು ಮಾಡವ್ರೆ ಅಂತ ಹೇಳುವಂಥದ್ದು ಮಾಮೂಲಿ ಗೊತ್ತಲ್ಲ. ಮೂಳೆ ಇಲ್ಲದ ನಾಲಿಗೆ ಏನು ಬೇಕಾದ್ರೂ ಮಾತಾಡ್ತಾರೆ ಅಂತ ಪೈಪ್ ಬರೆದು ಅಂತಾರೆ, ಚೆಕ್ ಮಾಡ್ತಾರೆ, ಹೋಗಿ ಏನೇನೋ ಮಾಡ್ತಾರೆ. ಅದ್ರ ಗೊತ್ತಾ, ಯಾಕೆಂದರೆ ನಮಗೊಂಥರ ಸ್ಥೈರ್ಯ, ಯಾಕಂದ್ರೆ ನಾವು ಮಾಡಿರೋದೇನು ನಮ್ಗೆ ಗೊತ್ತಿರ್ತದೆ, ಮತ್ತು ನಮ್ಮ ಹತ್ರ ಎಲ್ಲ ಪ್ರೂಫ್ ಇರ್ತದೆ. ಆವಾಗ ಸರಿ ಅಂತಂದ್ಬಿಟ್ಟು ನಾವೇನು ಮಾಡ್ತೀವಿ, ಏನು ಮಾತಾಡೋಕ್ಕಾಗಿರಲ್ಲ, ಪೈಬರ್ಗೆ ಪೇಂಟ್ ಹೊಡೆದ್ಬಿಟ್ಟು ನಿಲ್ಲಿಸ್ಬಿಡೋರು ಅಂತಾರೆ. ಆಮೇಲೆ ಇದಕ್ಕೆ ಸಿಮೆಂಟ್ ಮಾಡಿಬಿಟ್ಟು ಗೋಲ್ಡ್ ಪೇಂಟ್ ಹೊಡೆದ್ಬಿಟ್ಟವ್ರಿ ಅಂತಂತಾರೆ. ಎಲ್ಲ ನಡೀತದೆ, ನಡ್ಕೊ ಹೋಗ್ತಾ ಇರ್ತದೆ. ಆನಂತರಕ್ಕೆ ತಾಯಿಯ ಒಂದು ಮಹಿಮೆ ನಡ್ಕೊ ಹೋಗ್ತದೆ. ಇವತ್ತು ಆ ತಾಯಿ ಹತ್ರನೂ ನೋಡ್ಬೋದು. ನನ್ನ ಹತ್ರ ಹಳೆ ಫೋಟೋಗಳು ಮತ್ತು ಈಗಿನ ಫೋಟೋಗಳನ್ನೂ ಎರಡನ್ನೂ ಹೋಲಿಕೆ ಮಾಡಿ ನೋಡಿದ್ರೆ ಅವತ್ತಿನದಂಥ ಮುಖದ ಚಹರೆಗೂ ಇವತ್ತಿನ ಮುಖದ ಚಹರೆಗೂ ತುಂಬ ಬದಲಾವಣೆ ಇದೆ. ಅವತ್ತು ಒಂದು ಮಿರಾಕಲ್ ನಡೀತದೆ ನಮ್ಮ ಹತ್ರ. ಇವತ್ತು ನಮ್ಮಲ್ಲಿರೋರೊಬ್ರು ಇದ್ದರು, ಆ ವ್ಯಕ್ತಿ ಫೋಟೋ ಶೂಟ್ ಮಾಡ್ತಾರೆ. ನಾನು ಮೇಲ್ಗಡೆ ನಡ್ಕೋಗ್ತಾ ಇರ್ತೀನಿ, ಹಿಂದಗಡೆಯಿಂದ ಫೋಟೋ ಶೂಟ್ ಮಾಡ್ತಾರೆ. ಆ ದೇವಿಯ ಹಿಂಬದಿಯಲ್ಲಿ ದೇವಿಯ ಎಡಗೈ ಒಳಗಡೆ ಮೇಲ್ಗಡೆ ಒಂದು ಕಡ್ಡಿ ಕಟ್ಟಿರ್ತೀವಿ, ಯಾಕೆಂದರೆ ಸಾರ್ವೆ ಮರ ಕಟ್ಟಲಿಕ್ಕೆ. ಯಾಕೆಂದರೆ ನಮ್ಮ ಹತ್ರ ಇದಿರಲ್ತು ಸಾರ್ವೆ ಮರ ಕಟ್ಟಿರ್ತಾರೆ. ಆ ಸಾರ್ವೆ ಮರದಲ್ಲಿಂದಲೇ ಆಕಾಶದಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಚಿತ್ರಣ ಬರ್ತದೆ. ತ್ರಿಶೂಲ ಆಕಾರದಲ್ಲಿ ಚಿತ್ರಣ ಇರ್ತದೆ. ಆ ತ್ರಿಶೂಲ ಆಕಾರದಲ್ಲಿ ಆಕಾಶದಲ್ಲಿ ಮೂಡಿರತ್ತು, ಕೆಳಗಡೆಯಿಂದ ಒಂದು ಕೋಲು ಹೋಗಿರ್ತದೆ. ಆ ಕೋಲ್ಗೂ ಹೊತ್ಕೊಟ ಆಗಿರ್ತದೆ. ಅಂದರೆ ದೇವಿ ತ್ರಿಶೂಲ ಹಿಡ್ಕೊಂಡಿರೋ ಥರ ಕಾಣಿಸ್ತಾ ಇರ್ತದೆ. ಆದರೆ ಇವತ್ತು ನನ್ನ ಹತ್ರ ಫೋಟೋ ಐತೆ, ಅದು ತುಂಬ ಇದಾಗ್ತದೆ. ಆಮೇಲೆ ಆ ಥರ ಒಂದೊಂದೊಂಥರ ಆ ಕತ್ತ ಕೂರಿಸ್ಬೇಕಾದ್ರೆ ಸಾಹಸ ಹೆಂಗೆ ಅಂತಂದರೆ, ತುಂಬ ಸಾಹಸ ಪಡ್ತೀವಿ ಆ ಕತ್ತು ಕೂರಿಸ್ಬೇಕಾದ್ರೆ. ಬೆಳಗ್ಗೆ ಕೂರಿಸ್ತಂಥ ಒಂದು ಸಂದರ್ಭದಲ್ಲಿ ಸಾಯಂಕಾಲಗಿಂಟಾದರೂ ಕೂರಿಸಲ್ಲ. ಕತ್ತ ಕೂರಿಸ್ಬಿಟ್ಟು ಕರೆಕ್ಟಾಗಿ ದಾರ ಹಿಡ್ಕೊಂಡು ಎದೆ ಭಾಗಕ್ಕೂ ಇಲ್ಲಿಗೂ ಮೂಗು ದಾರ ಹಿಡ್ಕೊಂಡು ಬಿಟ್ಬಿಟ್ಟು ಬಂದರೆ ಸುತ್ತ ವೆಲ್ಡಿಂಗ್ ಮಾಡ್ಕೊಬರೋರು ಕರೆಕ್ಟಾಗಿ ಮುರ್ಕೊಬಿಡೋದು ಹಿಂಗೆ. ನಾವು ನೋಡಿ ಸಾಕಾದ ಕೊನೆಗೆ 4:15 ಗಂಟೆ ಬಂದೋ ಯಾಕೆ ಆಗ್ತಾಯಿಲ್ಲ ಅಂತಂದರು. ಇನ್ನೂ ನಮ್ಮೂರೊಂದು ಇದ್ದರು, ಅವರೆಲ್ಲರೂ ಕೂತ್ಕೊಂಡು ಹಿಂಗೆ ಆಗ್ತಾಯಿಲ್ಲ ನೋಡಿ ಸ್ವಾಮಿಯರೇ ಬನ್ನಿಲ್ಲಿ ಅಂತಂತಂದರು. ಆಮೇಲೆ ಹೋಗ್ಬಿಟ್ಟು ನೋಡೋಣ ಅಂತಂದ್ಬಿಟ್ಟು ಆಮೇಲೆ ಕೂತ್ಕೊಂಡೆ. ಎಂತ ಹಿಂಗೆ ನಾಳೆ ಇನ್ನಿರೋದೇ 4-5 ದಿನ ಅದೇ ಏನು ಮಾಡೋದು ಅನ್ನೋದೊಂದು ಗೊತ್ತಾಗ್ತಾಯಿಲ್ಲ ಅಂತಂದಾಗ ಅವಾಗೇನು ಮಾಡೋದು, ಈ ಅರಿಶಿಣವ ತೆಗ್ದು 2 ಕಣ್ಣಿಗೂ ಹಾಕಿ ಉಂಡೆ ಕಟ್ಟಿ, ಆಮೇಲೆ 2 ಕಣ್ಣಿಗೂ ಒಂದು ಬಟ್ಟೆ ಕಟ್ಟಿ, ಮತ್ತೆ ಇದು ಲಾಸ್ಟು ಮತ್ತೆ ಮಾಡಿದ್ರೆ ಬಿಡು ಅಂತ ಬರ್ತೀವಿ. ಆಗ ಶುರು ಮಾಡ್ತಾರೆ, 2 ಕಡೆಯಿಂದ ಕುಂತ್ಕೊಂಡು ವೆಲ್ಡಿಂಗ್ ಮಾಡೋಕ್ಕೆ ಶುರು ಮಾಡ್ತಾರೆ. ಕ್ಲೀನಾಗಿ ಕೂರ್ತದೆ ಅವಾಗ. ಆಮೇಲೆ 2021 ಆಗಸ್ಟ್ 8ನೇ ತಾರೀಕು ಇನ್ನೂ ಕೆಲಸ ಇದ್ದಂಗೆ ಇರ್ತದೆ. 2007ನೇ ತಾರೀಕಲ್ಲೂ ಕೆಲಸ ಮಾಡ್ತಾ ಇರ್ತೀವಿ. ಆದರೆ ಅವತ್ತಿನ ಒಂದು ಮಹಿಮೆ ಆ ತಾಯಿನೇ ಬಲ್ಲು. ಕೂರಿಸ್ಬೇಕಾದ್ರೂ ಕೆಳಗಡೆನೂ ಅಷ್ಟೇ, ಆ ಪಾದದ ಕೆಳಗಡೆ ಹಲವಾರು ನನ್ನ ಹತ್ರ ಇವಾಗಲೂ ಇಲ್ಲಿ ಫೋಟೋ ಐತೆ, ಬೇಕಾದ್ರೆ ನಾನು ತೋರಿಸ್ತೀನಿ. ಒಳಗಡೆ ಏನೆಲ್ಲ ಹಾಕಿ ತಾಯಿಯ ಒಂದು ಪ್ರತಿಷ್ಠಾಪನೆ ಮಾಡ್ಬೇಕಾದ್ರೆ ಏನೆಲ್ಲ ಮಾಡಬೇಕು ನಾವು ಮಾಡಿರೋವಂಥದ್ದು. ಆ ಮಹಿಮೆನೋ, ಯಾಕೆಂದರೆ ಸಪ್ತ ನದಿಗಳ ನೀರು, ಸಪ್ತ ಕೆರೆಗಳ ನೀರು, ಸಪ್ತ ಸರೋವರಗಳ ನೀರು, ಸಪ್ತ ಪುಣ್ಯಕ್ಷೇತ್ರಗಳ ನೀರು, ಪುಣ್ಯಕ್ಷೇತ್ರದಲ್ಲಿರುವಂಥ ಕಲ್ಯಾಣಿಗಳ ನೀರು, ಅಲ್ಲಿ ಬಾವಿಗಳ ನೀರು, ಮತ್ತು ಅಭಿಷೇಕ ಮಾಡಿದಂಥ ನೀರು, ಆಮೇಲೆ ಗಿಡಮೂಲಿಕೆಗಳು ಎಲ್ಲನೂ ತಂದು ಆ ದೇವಿ 2 ಪಾದವಿಂದಗಳ ಕೆಳಗಡೆ 2 ಪಾದದ ಕೆಳಗಡೆ ಇಟ್ಟು ಅನಂತರ ದೇವಿ ಒಂದು ಪ್ರತಿಷ್ಠಾಪನೆ ಇದು ನೇತ್ರೋನ್ಮಿಲನ ಮಾಡುವಂಥ ಒಂದು ಸಂದರ್ಭ ಆಗ್ತದೆ. ಆ ಮಹಿಮೆನೇ ಇವತ್ತು ಈ ಭಕ್ತ ಸಮೂಹದ ಒಂದು ಆಕರ್ಷಣೆಗೆ, ಭಕ್ತ ಸಮೂಹಕ್ಕೆ ತನ್ನತ್ತ ಕೈ ಬೀಸಿ ಕರೀಲಿಕ್ಕೆ ಕಾರಣ ಆಗಿರೋದು ಅಂತ ನನ್ನ ಒಂದು ಮನಸ್ಸಿನ ಇಚ್ಛೆ.